ಎಲ್ರಿಗೂ ನಮಸ್ಕಾರ, ನಾನು ಸಂದೀಪ್, ನಿಮ್ಮೆಲ್ಲರ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕಂಟೆಂಟ್ ಅಲ್ಲಿ ನಾನು ಉಡುಪಿಯಲ್ಲೇ ಇರುವಂತಹ ಸೈಂಟ್ ಮೆರೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಲೋಕಲ್ ಹುಡುಗ ನನ್ನ ಕಲೀಗ್ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಸೊ ಅವರಿಗೆಲ್ಲ ನಾನು ಕರ್ಕೊಂಡು ಇವತ್ತು ಸೈಂಟ್ ಮೆರೀಸ್ಗೆ ಹೋಗ್ತಾ ಇದ್ದೇನೆ. ಇಲ್ಲಿದು A to Z ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇದರಲ್ಲಿ ಇನ್ನೊಂದು ನಂಗೆ ಖುಷಿಯಾದ ವಿಷಯ ಏನಂತ ಹೇಳಿದ್ರೆ, ಉಡುಪಿಗೆ ಬಂದ್ರೆ ನೀವೆಲ್ಲ ಥಿಂಕ್ ಮಾಡ್ತಾ ಇರ್ತೀವಿ ಎಲ್ಲಿ ಕರ್ಕೊಂಡು ಹೋಗುದು ಮಾರೆ ಫ್ರೆಂಡ್ಸಿಗೆ ಹಾಗೆ ಅಂತ. ಸೊ ಫಸ್ಟ್ ಥಿಂಗ್ ನಿಮ್ಗೆ ತಲೆಗೆ ಬರುವಂತದ್ದು ಸೈಂಟ್ ಮೆರೀಸ್. ಸೊ ಅಲ್ಲಿ ಹೇಗೆ ಎಂತೆಲ್ಲ ವ್ಯವಸ್ಥೆ ಉಂಟು, ಮಳೆಗಾಲದಲ್ಲಿ ಹೋದ್ರೆ ಹೇಗೆ, ಅದರದೆಲ್ಲ ಮಳೆಗಾಲದಲ್ಲಿ ಆಕ್ಚುಲಿ ಕ್ಲೋಸ್ ಇರ್ತದೆ. ಬಟ್ ಈಗ ಸೀಸನ್ ಎಲ್ಲ ಸ್ವಲ್ಪ ಮಿಕ್ಸ್ ಇರೋದ್ರಿಂದ ನಾವು ಬಂದಾಗ ಸಹ ಮಳೆ ಬರ್ತಾ ಇತ್ತು. ಸೊ ಅದರದ್ದು ನಾನು ನಿಮಗೆ ಹೇಗೆ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸ್ತಾ ಸೈಂಟ್ ಮೆರೀಸ್ಗೆ ಹೋಗುವಂಥದ್ದು A to Z ಇದರಲ್ಲಿ ನಾನು ತೋರಿಸ್ತೇನೆ, ಬನ್ನಿ. ನಾನೀಗ ನನ್ನ ಫ್ರೆಂಡ್ಸ್ ಅನ್ನು ನಿಮಗೆ ತೋರಿಸ್ತೇನೆ. ಹಿರಾಕ್, his name is Hirak. He's from Indonesia. Now I'm thinking to settle in India. Very good, very good. ಮತ್ತೆ ಇದು ನಮ್ಮ ಲೋಕಲ್ ಹುಡುಗ, ಕನ್ನಡದಲ್ಲಿ ಮಾತಾಡ ಮಂಗ. I'm from Dubai. ಓ ದುಬೈ, ಸಂತೆಕಟ್ಟೆ. ಓ ಯಾ, ಟ್ರೂ. He's from US, right? I'm going to. I heard of this Santekate. Where is this Santekate? ಅವ್ನು ಕರ್ಕೊಂಡು ಹೋಗ್ತಾನೆ, ಟೆನ್ಷನ್ ಮಾಡಬೇಡ, ಅವ್ನು ಕರ್ಕೊಂಡು ಹೋಗ್ತಾನೆ ನಿಂಗೆ. ಇವತ್ತು ಅವನಿಗೆ ಖುಷಿ ಹೋಟೆಲ್ ತಗೊಂಡು ಹೋಗಿದ್ದೆ. ಕರ್ಕೊಂಡು ಹೋಗಿದ್ಯಾ? ಸೂಪರ್ ಬೆಸ್ಟ್ ಹೋಟೆಲ್. ಸೂಪರ್. How was the buns? Super. Cool. Awesome. And ಇವರಿಬ್ಬರಾಯ್ತು. ಇವರು ನಮ್ಮ ಇನ್ನೊಬ್ಬ ಕಲೀಗ್ ಸ್ವರ್ಣರಾಜ್. ಹೆಲೋ. ಬೆಂಗಳೂರಿಂದ ಬಂದಿದ್ದಾರೆ, ಅಂದ್ರೆ ಬೆಂಗಳೂರಲ್ಲಿ ವರ್ಕಿಂಗ್. ಎಲ್ಲ ಊರ್ನವ್ರೆ. ಅವನೊಬ್ಬ ಇಂಡೋನೇಷ್ಯಾ ಮಾತರೆ ಕ್ಲಾಸ್ ಒಲ್ ಮೇಲೆ ಪನ್ನೊಂದು ನಮ್ಮ ಸೆಂಟ್ ಮೆರೀಸ್ ಎಕ್ಸ್ಪೀರಿಯನ್ಸ್ ನಿಕಲೆಗ್ ಎದುರ್ಪೋಯ್ಲಕ ಕರೆಕ್ಟ್. ಹೇಳ್ಬೇಕಾದದ್ದು ವಿಷಯ ಏನಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ರೀಚ್ ಆಗ್ಲಿಕ್ಕೆ ಮುಖ್ಯವಾಗಿ ಎರಡು ಆಪ್ಷನ್ ಇದೆ. ಒಂದು ಏನಂತ ಹೇಳಿದ್ರೆ, ಗೌರ್ಮೆಂಟ್ ಇಂದವೇ ಒಂದು ನಮ್ಮ ಇಲ್ಲಿಯ ಮಲ್ಪೆ ಬೀಚಿನ ಟೂರಿಸಂ ಡಿಪಾರ್ಟ್ಮೆಂಟ್ ಅವರಿಂದನೇ ಒಂದು ಟೆಂಡರ್ಗೆ ಕರೆದು ಗೌರ್ಮೆಂಟ್ ಅವರದ್ದೇ ಒಂದು ಬೋಟ್ ಬರ್ತದೆ. ಸೊ ಅದರದ್ದು ಫೀಸ್ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ 350 ರುಪೀಸ್ ಓನ್ಲಿ. ಸೊ ಇನ್ನೊಂದು ಆಪ್ಷನ್ ಉಂಟು, ಅದೇನಂತ ಹೇಳಿದ್ರೆ, ಮಲ್ಪೆ ಬೀಚಲ್ಲೇ ಇದ್ದಾಗ ಚಿಕ್ಕ ಬೋಟ್ನವ್ರು ನಿಮಗೆ ಕರ್ಕೊಂಡು ಬರ್ತಾರೆ. ಸೊ ಅದರದ್ದು ಸಹ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ, ಅಂದ್ರೆ ಸೀಸನ್ ವೈಸ್ ಫಾರ್ ಅಬೌಟ್ 800 ಇರ್ತದೆ. ನನಗೆ ಗೊತ್ತಿರೋ ಪ್ರಕಾರ 800 to 1000 ರುಪೀಸ್ ಇರ್ತದೆ. ಸೊ ಅವರದ್ದು ಏನಂತ ಹೇಳಿದ್ರೆ, ಅವರಿಗೆ ಅಂದ್ರೆ ಸೀಸನ್ ನಲ್ಲಿ ಜಾಸ್ತಿ ಅವರಿಗೆ ಟ್ರಿಪ್ ಆಗಬೇಕಾದ್ರಿಂದ ಅವರು ನಿಮಗೆ ಟೈಮ್ ಸ್ವಲ್ಪ ಕಮ್ಮಿ ಕೊಡ್ತಾರೆ ಇಲ್ಲಿ ಸ್ಪೆಂಡ್ ಮಾಡಲಿಕ್ಕೆ. ವ್ಯಾರಾಸ್ ಗೌರ್ಮೆಂಟ್ ಅವರದ್ದು ಫಿಕ್ಸ್ಡ್ ಟೈಮ್ ನಿಮ್ಗೆ ಇಲ್ಲಿ 11:30ಗೆ ನಿಮ್ಗೆ ಇಲ್ಲಿ ರೀಚ್ ತಲುಪಿಸಿದ್ರೆ ಅವ್ರು 12:30ಗೆ ಪಿಕಪ್ಗೆ ಅವ್ರು ಬಂದು ನಿಲ್ತಾರೆ. ಸೊ ಇದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಎಲ್ಲಿ ಎಲ್ಲ ಡೀಟೇಲ್ಸ್ ನಾನು ಹೇಳಿದೆ, ಬುಕಿಂಗ್ ಹೇಗೆ ಮಾಡುವಂಥದ್ದು ಎಲ್ಲ A to Z ಹೇಳಿದ್ದೇನೆ. ಈಗ ಇಲ್ಲಿ ತಲುಪುವುದು ಹೇಗೆ ಅಂತ ಹೇಳ್ತೇನೆ. ನೀವು ಉಡುಪಿಗೆ ಬಂದ್ರೆ ಬಸ್ ಸ್ಟ್ಯಾಂಡ್ ನಿಮ್ಗೆ ಗೊತ್ತಿರ್ತದೆ, ಕೃಷ್ಣ ಮಠಕ್ಕೆ ಹೋಗಿರ್ತೀವಿ. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಲ್ಮೋಸ್ಟ್ 3 to 4 ಕಿಲೋಮೀಟರ್ಸ್ ಮಾತ್ರ ಇರೋದು. ನೀವು ನಿಮ್ಮದೇ ಓನ್ ಗಾಡಿ ಇದ್ರೆ ಡೈರೆಕ್ಟ್ ಸಿ ವಾಕ್ ಅಂತ ನೀವು ಮ್ಯಾಪ್ ಅಲ್ಲಿ ಹಾಕಿ ಇಲ್ಲಿ ರೀಚ್ ಆಗ್ಬೋದು. ಸಿ ವಾಕ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಇದೆ, ಅಲ್ಲಿಂದ ನಡ್ಕೊಂಡು ಬರುವಂತದ್ದು. ಹೀಗೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಅಲ್ಲಿ ಬರುವುದಾದ್ರೆ ಇಲ್ಲಿ ಹತ್ತಿರ ಮಲ್ಪೆ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಇಳಿದು ಆಲ್ಮೋಸ್ಟ್ 100 to 200 ಮೀಟರ್ಸ್ ನಡ್ಕೊಂಡು ಬರ್ಬೋದು. ಅದು ಕಷ್ಟ ಆದ್ರೆ ಅಲ್ಲಿಂದ ಆಟೋ ಸರ್ವಿಸ್ ಸಿಗ್ತದೆ, ಅದರಲ್ಲಿ ಸಹ ನೀವು ಸಿ ವಾಕ್ ಮಲ್ಪೆ ಇಲ್ಲಿ ಬರಬೇಕು. ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಅವರದ್ದು ಒಂದು ಟೆಂಡರ್ ಹಾಕಿರುವ ಬೋಟ್, ಆ ಬೋಟಿಂಗ್ ಅಲ್ಲಿ ಹೋಗಬಹುದು. ಇನ್ನೊಂದು ನೆನಪಿರಬೇಕಾದದ್ದು, ಕ್ಯಾರಿಂಗ್ ಪ್ಲಾಸ್ಟಿಕ್ಸ್ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸ್, ವಾಟರ್ ಬಾಟಲ್ಸ್, ಪ್ಯಾಕ್ಡ್ ಫುಡ್ ಕಂಟೈನರ್ಸ್ ಎಕ್ಸೆಟ್ರಾ ಆರ್ ನಾಟ್ ಅಲೌಡ್. ಇದು ನೆನಪಿರ್ಲೇಬೇಕಾದದ್ದು. ನೀವು ಒಂದು ಐಲ್ಯಾಂಡಿಗೆ ಹೋಗ್ತಾ ಇರುವುದು. ಸೊ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಸ್ ಆಗಲಿ ಏನೇ ವಸ್ತು ಬಿಸಾಡಬೇಡಿ. ಪೊಲ್ಯೂಷನ್ ಆದಷ್ಟು ಮಾಡದೇ ಇರುವಂತೆ ಪ್ರಯತ್ನ ಮಾಡಿ. ಇದೊಂದು ನೀವು ನೆನಪಿಡಬೇಕಾದದ್ದು. ಯಾರು ಸಹ ಇಲ್ಲಿ ಹೋಗುವಾಗ ಚೆಕಿಂಗ್ ಮಾಡುದಿಲ್ಲ, ಅಂದ್ರೆ ನಮ್ಗೆ ಚೆಕಿಂಗ್ ಮಾಡಲಿಲ್ಲ. ಬಟ್ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಇದು ನೆನಪಿಡಬೇಕಾದದ್ದು.
Yeah, guys. Oh, yeah. Maldives of Udupi. Yeah. Yes. Indonesian friend from Indonesia. ಅಂಡ್ ಆ ಕ್ಯೂ ಅಲ್ಲಿ ನಿಂತು ನಾವು 4 ಜನರ ಟಿಕೆಟ್ ತಕೊಂಡ್ವಿ. ಅದಾದ ಮೇಲೆ ಈಗ ನಾವು ಫೈನಲಿ ಸೈಂಟ್ ಮೇರಿಸ್ ಹೋಗ್ಲಿಕ್ಕೆ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ಯಾಸೆಂಜರ್ ಬೋಟ್ ಬಂದಿದೆ. ಈ ಬೋಟ್ ನೀವು ನೋಡ್ಬೋದು, ಡೀಪ್ ಸಿ ಫಿಶಿಂಗ್ ಬೋಟ್ ತರನೇ ಇದೆ, ಅದನ್ನು ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ನಾವು ಜಾಗ್ರತೆ ಇರಬೇಕಾದದ್ದು ಏನು ಅಂತ ಹೇಳಿದ್ರೆ, ಬೋಟ್ ನಲ್ಲಿ ಸೇಫ್ಟಿ ಜಾಕೆಟ್ ಇರ್ತದೆ, ಅದು ಎಲ್ಲರೂ ಸಹ ತಪ್ಪದೆ ಹಾಕಬೇಕು. ಇವನ್ ಇಫ್ ನಿಮ್ಗೆ ಸ್ವಿಮ್ಮಿಂಗ್ ಬರ್ತದಾದ್ರೂ ಸಹ ಹಾಕುದು ಒಳ್ಳೇದು ಅಲ್ವಾ. ನಮ್ಮ ಬೋಟ್ ಸೈಂಟ್ ಮೇರಿಸ್ ಹತ್ತ ಹೊರಟಿದೆ. ಸ್ಟಾರ್ಟಿಂಗ್ ಏನ್ ಜಾಸ್ತಿ ಏನು ಆವಾಜ್ ಇರ್ಲಿಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ನೋಡಿ ಬೋಟ್ ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡಿ. ಅಂಡ್ ಈ ವೈಬಿನ ಮಿಡ್ಲಲ್ಲಿ ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಸೈಂಟ್ ಮೇರಿಸ್ ಐಲ್ಯಾಂಡ್. ಆಲ್ಮೋಸ್ಟ್ ಹತ್ರ ತಲುಪ್ತಾ ಇದ್ದೇವೆ. ಇಲ್ಲಿ ಇನ್ನೊಂದೊಂದು ಸ್ಪೆಷಲ್ ಉಂಟು ಏನಂತ ಹೇಳಿದ್ರೆ, ನಾವೀಗ ಡೀಪ್ ಸಿ ದೊಡ್ಡ ಬೋಟ್ ಅಲ್ಲಿ ಹೋಗ್ತಾ ಇದ್ದೇವೆ. ಇದು ಬೋಟ್ ಡೈರೆಕ್ಟ್ಲಿ ಸೈಂಟ್ ಮೇರಿಸ್ಗೆ ಹೋಗುದಿಲ್ಲ. ಆಲ್ಮೋಸ್ಟ್ ಒಂದು ಹತ್ರ ಬರುವಾಗ ನಾವು ಇನ್ನೊಂದು ಬೋಟಿಗೆ ಶಿಫ್ಟ್ ಆಗಿ ಆ ಬೋಟಿಂದ ನಾವು ಡೈರೆಕ್ಟ್ ಸೈಂಟ್ ಮೇರಿಸ್ಗೆ ಹೋಗುವಂತದ್ದು. ಇದು ಸ್ವಲ್ಪ ಥ್ರಿಲ್ಲಿಂಗ್ ಉಂಟು, ನೀವು ನೋಡ್ಬೋದು. ಒಂದು ಬೋಟಿಂದ ಇನ್ನೊಂದು ಬೋಟಿಗೆ ನಾವು ಏನು ಶಿಫ್ಟ್ ಆಗ್ತೇವೆ, ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಕ್ರೇಜಿ ಥ್ರಿಲ್ಲಿಂಗ್. ಸೊ ಅದೀಗ ನೀವು ಇದರಲ್ಲಿ ನೋಡ್ಬೋದು. ಸೊ ಎಲ್ಲ ಏಜಿನವರು ಸಹ ಇಲ್ಲಿ ಬರ್ತಾರೆ, ಇಲ್ಲಿ ಬರಬಹುದು, ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. ಎಲ್ಲ ಏಜಿನವರು ಸಹ ಇಲ್ಲಿ ಬರ್ಬೋದು. ಸೊ ಇಲ್ಲಿ ಈ ಒಂದು ಪಾರ್ಟಲ್ಲಿ ಸ್ವಲ್ಪ ಜಾಗ್ರತೆ ಇದ್ರೆ ಸೈಂಟ್ ಮೇರಿಸ್ಗೆ ಬರುವಂಥದ್ದು ಸೇಫ್ ಆ್ಯಂಡ್ ದ ಬೆಸ್ಟ್. ಸೊ ಈಗ ಏನು ನೀವು ನೋಡ್ತಾ ಇದ್ದೀರಿ, ಇದು ಚಿಕ್ಕ ಬೋಟ್ ಆಕ್ಚುಲಿ. ಅಂದ್ರೆ ನಾವು ಮಲ್ಪೆಯಲ್ಲಿ ಏನು ದೊಡ್ಡ ಬೋಟಲ್ಲಿ ನಾವು ಅಲ್ಲಿ ಏನು ನೋಡ್ತಾ ಇದ್ದೀರಿ, ಅದು ಆಕ್ಚುಲಿ ದೊಡ್ಡ ಬೋಟ್. ಸೊ ಆ ಬೋಟಲ್ಲಿ ನಾವು ಮಲ್ಪೆಯಲ್ಲಿ ಹತ್ತಿದ್ವಿ. ಸೊ ಆ ಬೋಟಿಂದ ಈ ಬೋಟಿಗೆ ನಾವು ಶಿಫ್ಟ್ ಮಾಡಿಕೊಂಡು ಈ ಬೋಟಲ್ಲಿ ನಾವೀಗ ಇಲ್ಲಿ ಬಂದು ತಲುಪಿದ್ದೇವೆ. ಜಸ್ಟ್ ಸ್ವಲ್ಪ ಹೊತ್ತು, ಒಂದು 1-2 ಮಿನಿಟ್ಸ್ ಮೊದಲು ನಾವು ಹೀಗೆ ಚಿಕ್ಕ ಬೋಟ್ ಇನ್ನೊಂದು ಬಂದಿತ್ತು. ಸೊ ಆ ಬೋಟಲ್ಲಿ ನಾವು ಇಲ್ಲಿ ಬಂದು ತಲುಪಿದ್ದೇವೆ.
finally, welcome to Saint Mary Island. Saint Mary Island. Udupi's Maldives. ನಾನು ಹೇಳಿದ ಹಾಗೆ ಫುಡ್ ಇರುವಂಥದ್ದು ಇಲ್ಲಿ ಮಾತ್ರ. ಇದು ಒಂದೇ ಪ್ಲೇಸ್ ಇರುವುದು, ಇದು ಬಿಟ್ಟರೆ ಓವಲ್ಲಿ ಒಂದು. ಸೊ ಇದಕ್ಕಿಂತ ಮತ್ತೇನು ಸಹ ಇಲ್ಲ. ಫುಡ್ ಮತ್ತು ನೀರು ಬೇಸಿಕ್ ಏನಿದೆ ಅದೆಲ್ಲ ಸಿಗ್ತದೆ. ಮ್ಯಾಗಿ, ನೂಡಲ್ಸ್, ಸ್ಯಾಂಡ್ವಿಚಸ್. ಸೊ ನೀವು ನೋಡ್ಬೋದು. ಇಲ್ಲಿ ಇದರ ಮೆನು ಇಲ್ಲಿದೆ. ಆ್ಯಂಡ್ ಟಾಯ್ಲೆಟ್ಸ್ ಇಲ್ಲಿದೆ, ಅಲ್ಲೇ ಟೂವಲ್ಲಿ ಉಂಟು ನೋಡಿ. ಸೊ ದಿಸ್ ಈಸ್ ದ ವೇ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಎಮರ್ಜೆನ್ಸಿ ನಂಬರ್, ಕಾಂಟ್ಯಾಕ್ಟ್ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಇಫ್ ಎಟ್ ಆಲ್ ಬರೋದಾದ್ರೆ ಇದೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾದ್ರೆ. ಇನ್ನೊಂದು ನನಗೆ ಮೇಜರ್ ಆಗಿ ಹೇಳಬೇಕಾದದ್ದು ಇಲ್ಲಿ ಉಂಟು ನೋಡಿ, ಫೆರಿ ಸರ್ವಿಸ್ ಫ್ರಮ್ 9 to 5 PM. ಇಟ್ಸ್ ಕ್ಲೋಸ್ಡ್ ಇನ್ ಮಾನ್ಸೂನ್ ಸೀಸನ್, May 15 to September 15th. ಇದೆಲ್ಲ ನೀವು ಬರುವವರು ತುಂಬ ಕೇರ್ಫುಲ್ ಆಗಿರಬೇಕಾದದ್ದು. May 15 ಇಂದ September 15th ಇದು ಯಾವಾಗ ಸಹ ಕ್ಲೋಸ್ ಇರ್ತದೆ, ಅದು ಫಿಕ್ಸ್ಡ್. ಸೊ ಹೀಗೆ ನೀವು ಹೋಗ್ಲಿಕ್ಕೆ ಫುಲ್ ಶೋರಲ್ಲಿ ನಡ್ಕೊಂಡು ಆಲ್ಮೋಸ್ಟ್ ಹೋಗ್ಬೋದು. ಫೋಟೋ ತೆಗಿಲಿಕ್ಕೆಲ್ಲ ನಂಬರ್ 1 ಪ್ಲೇಸ್. ಇಲ್ಲಿ ನೋಡಿ ಯಾರು ಫೋಟೋ ತೆಗಿತಾ ಇದ್ದಾರೆ ಸೈಡಲ್ಲಿ. ಸೊ ಇನ್ನೊಂದು ಹೇಳಬೇಕಾದದ್ದು, ಸೈಂಟ್ ಮ್ಯಾರೀಸ್ ಅಲ್ಲಿ ನೀವು ನೋಡ್ಬೇಕಾದದ್ದು ವಿಶೇಷ ಏನಂತ ಹೇಳಿದ್ರೆ, ಒನ್ ಆಫ್ ದ ಸೈಡ್ ಆಫ್ ದ ಶೋರ್ ಅಲ್ಲಿ ಫುಲ್ ನಿಮ್ಗೆ ಶೆಲ್ಸೇ ಸಿಗ್ತದೆ. ಇದು ನೀವು ಯಾವುದೇ ಬೇರೆ ಕಡೆ ಬೀಚ್ ಅವರಲ್ಲಿ ನೋಡ್ಲಿಕ್ಕೆ ಸಿಗದೇ ಇರುವಂತದ್ದು. ಅಂದ್ರೆ ನಾರ್ಮಲ್ ಸಿಗ್ತದೆ, ಬಟ್ ಇಲ್ಲಿ ಫುಲ್ ಒಂದ್ ಸೈಡ್ ಅಲ್ಲಿ ಶೋರ್ ಫುಲ್ ಶೆಲ್ಸ್ ಇರುವಂತದ್ದು. ಇದು ಸೈಂಟ್ ಮ್ಯಾರೀಸಿನ ವಿಶೇಷತೆ. ಈಗ ಇನ್ನೊಂದು ನಾನು ತೋರಿಸ್ಲಿಕ್ಕೆ ಏನ್ ನೋಡ್ತಾ ಇದ್ದೀರಿ, ಇದು ಕಲ್ಲೆಲ್ಲ ಆಕ್ಚುಲಿ ಇದು ಆದದ್ದು ಫಾರ್ಮೇಶನ್ ಬಿಕಾಸ್ ಆಫ್ ವಾಲ್ಕ್ಯಾನಿಕ್ ಎರಪ್ಷನ್ ಅಂತೆ. ಲಾಂಗ್ ಬ್ಯಾಕ್, ತುಂಬಾ ಒಂದು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಆದಂತಹ ಒಂದು ವಾಲ್ಕ್ಯಾನೋ ಇಂದ ಇದು ಸೈಂಟ್ ಮ್ಯಾರೀಸ್ ಐಲ್ಯಾಂಡ್ ಆದದ್ದು. ಅಂಡ್ ಈವನ್ ಹೇಳಬೇಕಾದಂದ್ರೆ ಅಲ್ಲಿ ತುಂಬಾ ಒಂದು ಅಟ್ರಾಕ್ಟಿವ್, ಈ ಸೈಂಟ್ ಮ್ಯಾರೀಸಿನ ಅಟ್ರಾಕ್ಟಿವ್ ಒಂದು ಸ್ಪಾಟ್ ಅಥವಾ ಅಟ್ರಾಕ್ಟಿವ್ ವಿಷಯ ಏನಂತ ಹೇಳಿದ್ರೆ ಇದೇ ಕಲ್ಲುಗಳು. ಸೊ ಅದು ನೀವೀಗ ನೋಡ್ತಾ ಇದ್ದೀರಿ. ಹೀಗೆ ಒಳಗೆಲ್ಲ ಚಿಕ್ಕ ಚಿಕ್ಕ ದಾರಿ ಎಲ್ಲ ಉಂಟು ಹೋಲ್ ಐಲ್ಯಾಂಡ್ ಅಲ್ಲಿ. ಸೊ ನೀವು ಹೀಗೆ ಎಲ್ಲಿ ಸಹ ಹೋಗ್ಬೋದು. ಸೂಪರ್ ಡೂಪರ್ ಖುಷಿ ಆಗ್ತದೆ. ಐಲ್ಯಾಂಡ್ ಅಲ್ಲಿ ಯಾರು ನಿಮಗೆ ಕೇಳುವವರೇ ಇಲ್ಲ, ಹೇಳುವವರೇ ಇಲ್ಲ ಹಾಗೆ. ಸೊ ಮತ್ತೆ ಟೈಮಲ್ಲಿ ನೀವು ಬಂದು ತಲುಪಬೇಕು, ಅದೊಂದು ತಪ್ಪದೆ ಹೇಳಿ. ಯಾಕೆಂತ ಹೇಳಿ ಇಲ್ಲಿ 4-5 ಜನ ಕೋಸ್ಟ್ ಗಾರ್ಡ್ಸ್ ಇಲ್ಲೇ ಇರ್ತಾರೆ. ಸೊ ಅವರು ಈ ಐಲ್ಯಾಂಡಿನ ಏನೊಂದು ಟೇಕ್ ಕೇರ್ ಇದ್ದದೆಲ್ಲ ಮಾಡ್ತಾರೆ. ಬಟ್ ಅವರು ರಾತ್ರಿ ಇಲ್ಲಿ ಇರುವುದಿಲ್ಲ ಎಂಬ ಮಾಹಿತಿ ನನಗೆ ಇದೆ. ನನಗೆ ಸಹ ಜಾಸ್ತಿ ಈ ವಿಷಯ ಗೊತ್ತಿಲ್ಲ. ಇನ್ನೊಂದು ಹೇಳಬೇಕು, ನೀವಿಲ್ಲಿ ಏನುಂಟು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಏನಾದ್ರು ಇದೆ, ಹಾಗೇನಾದ್ರೂ ಇದ್ರೆ ನಿಮ್ಮ ಒಂದು ಗಮನಕ್ಕೆ, ಈ ಐಲ್ಯಾಂಡ್ ತುಂಬಾ ಚಿಕ್ಕ ಇರುವಂತದ್ದು. ಇಲ್ಲಿ ಏನು ಸಹ ಅಂತದ್ದು ಏನಿಲ್ಲ. ನಿಮ್ಗೆ ಇಲ್ಲಿ ಬಂದ್ರೆ ನೀರು ಅಂಡ್ ಸ್ನಾಕ್ಸ್ ಗೆ ಏನಾದ್ರೂ ಸಿಗ್ತದೆ ತಿನ್ಲಿಕ್ಕೆ, ಅದು ಸಹ ಲೈಟ್, ಫಾರ್ ಎಕ್ಸಾಂಪಲ್ ಚಿಪ್ಸ್ ಅಂತದ್ದು, ಲೇಸ್ ಅಂತದ್ದು ನಿಮ್ಗೆ ಸಿಗ್ತದೆ. ಬಿಟ್ರೆ ಇಲ್ಲಿ ಬೇರೆ ಏನು ಸಹ ಸಿಗುದಿಲ್ಲ. ಸೊ ನೀವು ಬರುವಾಗ ಏನ್ ತಗೊಂಡು ಬರ್ಬೇಕಂತ ನೆನಪಲ್ಲಿ ಇಟ್ಕೊಂಡು ಬನ್ನಿ. ಮತ್ತೆ ಬೋಟಲ್ಲಿ ಹತ್ತುವಾಗ ಸಹ ನಿಮ್ಗೆ ಪ್ಲಾಸ್ಟಿಕ್ ನೀರ್ ಬಾಟಲ್ ತಗೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ, ಯಾಕೆಂದ್ರೆ ಇಲ್ಲಿ ಪೊಲ್ಯೂಷನ್ ಮಾಡ್ತಾರಂತ. ಸೊ ಅದು ನೀವು ಗಮನಕ್ಕೆ ಇಟ್ಕೊಂಡು ನೀವು ಯಾವ ಒಂದು ನೀರಿನ ಬಾಟಲ್ ಆಗ್ಲಿ, ಏನು ಸ್ಟೀಲ್ ಇದೆ ಅದೇ ನೀರಿನ ಅದರಲ್ಲೇ ನೀರು ತರುವಂಥದ್ದು, ಅಥವಾ ತಿಂಡಿ ಸಹ ನೀವು
ಟಿಫಿನ್ ಬಾಕ್ಸ್ ಅಲ್ಲೇ ತರುವಂತದ್ದು, ಇಂಥದ್ದು ಎಲ್ಲ ನೀವು ಮಾಡಿದ್ದು ಒಳ್ಳೇದು, ನೆನಪಿಟ್ಕೊಳ್ಬೇಕಾದ ವಿಷಯ. ಅಂಡ್ ಇವನ್ ನೀವು ರೈನಿ ಸೀಸನ್ ಅಲ್ಲಿ ಬರೋದಾದ್ರೆ ಒಂದು ನಿಮ್ ರೈನ್ ಕೋಟ್ ಅಥವಾ ಕೊಡೆ ಇಟ್ಕೊಂಡು ಬನ್ನಿ. ಯಾಕಂದ್ರೆ ನಮ್ಗೆ ಇವತ್ತು ಅಂತ ಸಿಚುವೇಶನ್ ಬರುವ ಹಾಗೆ ಇತ್ತು. ಬಟ್ ಥ್ಯಾಂಕ್ಫುಲಿ ನೀರಿಗೆ ಇಳಿಯುವಾಗ, ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಇಳಿಯುವಾಗ ಮಳೆ ಎಲ್ಲ ಹೋಯ್ತು. ಸೊ ನಾವ್ ಯುವರ್ ಲಕ್ಕಿ ಇನಫ್. ಸ್ವಲ್ಪ ಹೊತ್ತು ಮೊದಲು ನಾನು ಶೋರಲ್ಲಿ ಫುಲ್ ಶೆಲ್ಸ್ ಇರೋದು ತೋರಿಸಿದೆ. ಸೊ ಈಗ ನಾನು ಅದು ಸೇಂಟ್ ಮೇರಿಸಿನ ಇನ್ನೊಂದು ಶೋರಲ್ಲಿ ಇದ್ದೇನೆ. ಇಲ್ಲಿ ಏನಂತ ಹೇಳಿದ್ರೆ ಜಾಸ್ತಿ ಹೊಯ್ಗೆ ಇರುವಂತದ್ದು, ಫುಲ್ ಹೊಯ್ಗೆ ಕಾಣ್ತದೆ ನಿಮಗೆ. ಶೆಲ್ಸ್ ಸ್ವಲ್ಪ ಕಮ್ಮಿ, ಕಲ್ಲು ಜಾಸ್ತಿ ಉಂಟು. ಎನಿವೇಸ್ ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಸ್ವಿಮ್ ಮಾಡ್ಲಿಕ್ಕೆ ಆ ಸೈಡ್ ಪ್ರಿಫರೇಬಲ್ ಅಲ್ಲ. ಸೊ ಸ್ವಿಮ್ ಮಾಡೋದಾದ್ರೆ ಈ ಒಂದು ಸರೌಂಡಿಂಗ್ಸ್ ಅಲ್ಲೇ ಸ್ವಿಮ್ ಮಾಡುವಂತದ್ದು ಒಳ್ಳೇದು. ಸೊ ಇದೊಂದು ನೀವು ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ನೀವು ಎಲ್ಲಿಂದ ಇಳ್ದಿದ್ದೀರಿ ನೋಡಿ, ಅದೊಂದು ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಒಂದು ಈ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಫುಲ್ ಶೋರಲ್ಲಿ ನಡ್ಕೊಂಡು ಹೋಗುವಂಥದ್ದು ಆಪ್ಷನ್ ಉಂಟು. ಸೊ ಈ ಪೆಟ್ರೋಲ್ ನೀವು ನಡ್ಕೊಂಡು ಹೋದ್ರೆ ನೀವು ವಾಪಸ್ ಎಲ್ಲಿ ಇಳ್ದಿದ್ದೀರಿ ಅಲ್ಲಿಯೇ ಬರಬೇಕು, ಅದೊಂದು ನೆನಪು. ಸೊ ನಾನು ಇನ್ನೊಂದು ಪ್ರೈವೇಟ್ ಬೋಟ್ ಅಂತ ಹೇಳಿದೆ. ಸೊ ಇದೇ ಬೋಟ್ ಅದು. ಸೊ ಇದು ಆಕ್ಚುಲಿ ಪ್ರೈವೇಟ್ ಬೋಟ್. ಆಚೆ ನೀವೆಂತ ನೋಡ್ತಾ ಇದ್ದೀರಿ ಅದು ಗೌರ್ಮೆಂಟ್ ಅವರದು ಬೋಟ್ ಅಂತ ಹೇಳ್ಬೋದು. ಸೊ ಇದು ಡೈರೆಕ್ಟ್ ಇವರೆಲ್ಲ ಮಲ್ಪೆ ಬೀಚಿಂದವೇ ಬಂದದ್ದು. ಇಲ್ಲಿ ತುಂಬಾ ಸೇಫ್ ಉಂಟು ಅಂಡ್ ಕಾಮ್ ಉಂಟು, ತುಂಬಾ ಜನ ಸಹ ಇಲ್ಲ. ಇದು ನಾವು ಆಕ್ಚುಲಿ ಒನ್ ಆಫ್ ದ ಪೋಲ್ ಒಂದು ಸೈಡ್ ಅಲ್ಲಿ ಬಂದಿದ್ದೇವೆ. ಸೇಂಟ್ ಮೇರಿಸ್ ಐಲ್ಯಾಂಡ್ ಒಂದು ಪಾರ್ಟಿ ಬಂದಿದ್ದೇವೆ. ಇಲ್ಲಿ ಜನರು ತುಂಬಾ ಇಲ್ಲ, ಆ ಸೈಡ್ ಜನ ತುಂಬಾ ಕ್ರೌಡ್ ಇದ್ದಾರೆ. ನೀವೇನು ನೋಡ್ತಿದ್ದೀರಿ, ತೋರಿಸ್ತೇನೆ. ಅಲ್ಲಿಂದ ಬಂದು ಬೋಟ್ ಅಲ್ಲಿ ಇಳ್ಕೊಂಡು ಆಚೆ ಹೋಗ್ತಾರೆ ಎಲ್ಲರೂ ಸಹ. ಈಚೆ ಯಾರು ಸಹ ಬರುದಿಲ್ಲ, ಯಾಕಂದ್ರೆ ಟೈಮ್ ಇರುದ್ರಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ ಆಚೆ ಹೋಗಿ ಬರುವಷ್ಟೊಳಗೆ ಟೈಮ್ ಆಗ್ತದೆ. ಎಲ್ಲರೂ ಬೋಟ್ ಅಲ್ಲಿ ಹತ್ತಾರೆ, ಈಚೆ ಯಾರು ಬರ್ತಾ ಇಲ್ಲ. ಬಟ್ ಇಲ್ಲಿಯ ಇದು ಸಹ ತುಂಬಾ ಒಂದು ಸೇಫ್ ಉಂಟು. ನೀವು ನೀರಿಗೆ ಇಳಿಯುವುದಾದ್ರೂ ಸಹ ನೋಡ್ಲಿಕ್ಕೆ ಇಲ್ಲಿ ಶಾಲೋ ಇರುವುದರಿಂದ ಇಲ್ಲಿ ಬರಬಹುದು. ಸೊ ಈ ಪಾಯಿಂಟ್ ಅಲ್ಲಿ ಆಕ್ಚುಲಿ ಇರುವಂತದ್ದು ಆಚೆ ಒಂದು ಐಲ್ಯಾಂಡ್, ಈಚೆ ಒಂದು ಐಲ್ಯಾಂಡ್. ಸೇಂಟ್ ಮೇರಿಸ್ ಅಲ್ಲಿ 4 ಐಲ್ಯಾಂಡ್ ಇದೆ ಅಂತೆ. ಸೇಂಟ್ ಮೇರಿಸ್ ಅಂದ್ರೆ ಒಂದೇ ಐಲ್ಯಾಂಡ್ ಅಲ್ಲ, ಇಟ್ಸ್ ಅ ಗ್ರೂಪ್ ಆಫ್ 4 ಐಲ್ಯಾಂಡ್ಸ್. ಸೊ ಅದರಲ್ಲಿ ನಾರ್ತ್ ಐಲ್ಯಾಂಡ್, ಸೌತ್ ಐಲ್ಯಾಂಡ್, ಹಾಗೆ ನಾನು ನಿಮ್ಗೆ ಇದರದ್ದು ಈಗ ನೋಡಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು ನೀವು. ಅದರದ್ದು ಸ್ವಲ್ಪ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿದ್ದೇನೆ. ಸೊ ದಿಸ್ ಈಸ್ ಅಲ್ಲಿ ಅದು ಡಿವೈಡ್ ಆಗುವಂತದ್ದು. ನಾನು ಸಹ ಥಿಂಕ್ ಮಾಡ್ತಾ ಇದ್ದೆ ಹೇಗೆ ಇದು ಡಿವಿಷನ್ ಆಗ್ತದೆ ಅಂತ. ಸೊ ಇದು ನೋಡ್ಬೋದು, ಇದು ಇಲ್ಲಿ ಜಾಯಿನ್ ಆಗುವಂತದ್ದು. ಇಲ್ಲಿ ತುಂಬಾ ಡೀಪ್ ಇಲ್ಲ ಇರೋದ್ರಿಂದ ನೀವು ಆಚೆ ಆರಾಮ್ಸೆ ಕ್ರಾಸ್ ಮಾಡಬಹುದು. ಡಿಪೆಂಡ್ಸ್ ಆನ್ ದ ಹೈ ಟೈಡ್ ಲೋ ಟೈಡ್. ಈಗ ನಾವು ಬಂದದ್ದು ಸೀಸನ್ ಅಲ್ಲಿ ಜಾಸ್ತಿ ಹೈ ಟೈಡ್ ಇಲ್ಲದ್ರಿಂದ ನಾವು ಸೇಫ್ ಆಗಿ ಆಚೆ ಹೋಗ್ಲಿಕ್ಕೆ ಆಗ್ತಾ ಉಂಟು. ಈ ಐಲ್ಯಾಂಡ್ ಮೊದಲು ಅನ್ವೇಷಣೆ ಮಾಡಿದ್ದು ವಾಸ್ಕೋ ಡ ಗಾಮ ಅಂತೆ. ಅವರು ಇಡೀ ಏನೊಂದು ವಿಶ್ವವನ್ನೇ ಅವರ ಒಂದು ಬೋಟ್ ಅಲ್ಲಿ ಹೋಗಿ ಅನ್ವೇಷಣೆ ಮಾಡ್ತಾ ಇದ್ರು. ಹಾಗೆ ಅವರು ಫಸ್ಟ್ ಸೇಂಟ್ ಮೇರಿಸ್ ಐಲ್ಯಾಂಡ್ ಬಂದು ತಲುಪಿದ್ರು. ಸೊ ಇಲ್ಲಿ ಅವರು ಬಂದ ಕೂಡಲೇ ಹಿಸ್ಟ್ರಿ ಏನ್ ಹೇಳ್ತದೆ ಅಂದ್ರೆ, ಅವರು ಇಲ್ಲಿ ಬಂದು ಫಸ್ಟ್ ಕ್ರಾಸ್ ಸಿಂಬಲ್ ಹಾಕಿದ್ರಂತೆ. ಸೊ ಹಾಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಜನರಿಗೆ ತಿಳಿತು ಇದು ಆದದ್ದು ಆಲ್ಮೋಸ್ಟ್ 15th ಸೆಂಚುರಿಯಲ್ಲಿ ಫಸ್ಟ್ ಐಡೆಂಟಿಫೈ ಮಾಡಿದಾರಂತ ಒಂದು ಹಿಸ್ಟ್ರಿ ಇದೆ. ಸೊ ಅದು ಈ ಒಂದು ನಮ್ಮ ಸೇಂಟ್ ಮೇರಿಸ್ ಐಲ್ಯಾಂಡಿನ ವಿಶೇಷತೆ. ಉಡುಪಿಗೆ ಬರುವವರು ಯಾರಾದ್ರೂ ಸಹ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ತಪ್ಪದೆ ಬರ್ಬೇಕಂತ ಹೇಳ್ತಾ ಒಂದು ಮಾತ್ರ ನನ್ನ ರಿಕ್ವೆಸ್ಟ್, ನೀವು ಇಲ್ಲಿ ಬರೋದಾದ್ರೆ ಯಾವುದೇ ಕಾರಣಕ್ಕೂ ಪೊಲ್ಯೂಷನ್ ಮಾಡಬೇಡಿ ಪ್ಲೀಸ್. ಇಲ್ಲಿ ನೋಡುವಾಗ ತುಂಬಾ ಬೇಜಾರಾಗ್ತದೆ. ಇಷ್ಟು ಒಳ್ಳೆ ಇಲ್ಲಿ ಐಲ್ಯಾಂಡ್ ಅಲ್ಲಿ ಇರುವಂತದ್ದೇ ಸಿನರಿಕ್ ವ್ಯೂ. ಇಲ್ಲಿ ಜನರು ಬರುವುದೇ ಈ ಒಂದು ಇಲ್ಲಿಯ ಒಂದು ಸೌಂದರ್ಯದ ಸೊಬಗನ್ನು ಆನಂದಿಸಲಿಕ್ಕೆ. ಸೊ ಅಂತದ್ದು ಇರುವಾಗ ನಾವು ಸ್ವತಃ ಬರುವವರು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ಲಾಸ್ಟಿಕ್ ಆಗಲಿ ಬೇರೆ ಯಾವುದೇ ತರಹದ ಪೊಲ್ಯೂಷನ್ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, ಈಗ ನಾನು ಇಲ್ಲಿಯ ಸೌಂದರ್ಯವನ್ನು ನಿಮ್ಗೆ ನನ್ನ ವಿಡಿಯೋಲಿ ತೋರಿಸ್ತೇನೆ, ಬನ್ನಿ.
awesome. ಹೇಗೆ बोलो हिंदी में बोलो भैया आपका जो एक्सपीरियंस है भाई एकदम मजा आ गया मजा. Goa से भी अच्छा है ना? हाँ? Goa से भी अच्छा है. Yeah, it's better than Goa. Like, in my whole life, Oh. I came in an island for the first time. Oh really? And that is St. Mary Island. It's in Udupi. Guys, please come visit, but don't pollute the place. Yes, that is the first thing we have to tell. Enjoy your life. Also, I would like to ask you a thing. What is the one thing which you liked about this island? The best thing. Walking over the shells. Oh, nice. That's the newest thing. And simply, the shell we cannot collection. see these things like in normally other beaches. Like if you go to Malpe Beach, you will not see those type of things. Correct. Agree. Yes. ಹೀಗೆ ನಮಗೆ ಶೋರಲ್ಲಿ ಕೆಲವು ಕಡೆ ಕಲ್ಲಿರ್ತದೆ, ಇದೆಲ್ಲ ಪಾಸ್ ಆಗಿ ಹೋಗ್ಬೇಕಾದದ್ದು. ಹಿಲ್ಸ್ ಹೇಗೆ ವಾಸ್ಕೋಡಗಾಮ ಅವರು ಫಸ್ಟ್ ಇದನ್ನು ಫೈಂಡ್ ಮಾಡಿದ್ರು ಆ್ಯಂಡ್ ಇವನ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಹೋಲ್ ಇಂಡಿಯಾ, ಇಂಥದ್ದು ಡೀಟೇಲ್ಸ್ ಇಲ್ಲಿದೆ. ದೊಡ್ಡ ಐಲ್ಯಾಂಡ್ ಏನು ಅಲ್ಲ, ಚಿಕ್ಕದು, ಆಲ್ಮೋಸ್ಟ್ ವಿಡ್ತ್ ಆಫ್ 100 ಮೀಟರ್ ಆ್ಯಂಡ್ 500 ಅರ್ಧ ಕಿಲೋಮೀಟರ್. ಸೊ ತೋರಿಸ್ತೇನೆ ನೋಡಿ, ಹೀಗೆ ಇರುವಂಥದ್ದು ಅರ್ಧ ಕಿಲೋಮೀಟರ್, ಹೀಗೆ ಜಾಸ್ತಿ ಅಂದರೆ 100 ಮೀಟರ್ಸ್. ಸೊ ಇಷ್ಟೇ ಇರುವಂಥದ್ದು ಈ ಐಲ್ಯಾಂಡ್. ಸೈಂಟ್ ಮೇರಿಸ್ ಐಲ್ಯಾಂಡಿನ ಇಂಚಿಗೂ ಹೋಗಿ ಅಲ್ಲಿಯ ಸೌಂದರ್ಯವನ್ನು ಆನಂದಿಸಿ ಈಗ ಪುನಃ ಮನೆಗೆ ಹೋಗುವ ಸಮಯ ಬಂದಿದೆ. ನಮಗಾಗಿ ಬೋಟ್ ಕಾಯ್ತಾ ಉಂಟು, ಬನ್ನಿ ಹೋಗುವ. ಕುತ್ಕೊಳ್ಳಿ. ಒಂದು ನಾವು ಕಲಿಸಿದ್ದೇವೆ ಉಡುಪಿಗೆ ಬಂದವರಿಗೆ, ಉಡುಪಿಯ ಬಸ್ಸಲ್ಲಿ ಹೋಗುವಂತದ್ದೆಲ್ಲ. ಸೊ ಇರಾಕ್ ಅವರು ಇದ್ದಾರೆ, ಉಡುಪಿಯ ಮೇನ್ ಕಲಿಬೇಕಾದದ್ದು ಕಲಿತಿದ್ದಾರೆ. ತುಳು ಸ್ವಲ್ಪ ಕಲಿದಿ ಸರ್. ತುಳು ಒಣಸಂಡ. ಓ ಮೈ ಗಾಡ್, ಆಲ್ರೆಡಿ ಅವರಿಗೆ ಬರ್ತದೆ, ಅವರಿಗೆ ಆಲ್ರೆಡಿ ಬರ್ತದೆ, ಯಾಕೆಂದ್ರೆ ನಮ್ಮ ಕಲೀಗ್ಸ್ ಎಲ್ಲ ಇದ್ದಾರೆ ಸ್ವಲ್ಪ. ರೈಟ್, ವಾಟ್ ಯು ಟೆಲ್ ಮಿ? ಗುಡ್ ಮ್ಯಾನ್. ಹೇಳ. ಓ ಮೈ ಗಾಡ್. ಉಡುಪಿಗೆ ಬಂದ ಮೇಲೆ ಇದೆಲ್ಲ ಕಲಿಯದೆ ಹೋಗುದು doesn't make sense. That is slang. ರಿಟರ್ನ್ ಹೋಗುವಾಗ ನಾವು ಈ ಬೋಟಿಂದ ಅಲ್ಲಿ ಒಂದು ದೊಡ್ಡ ಅದ್ರಲ್ಲಿ ನಾವು ಶಿಫ್ಟ್ ಆಗ್ತೇವೆ. Identity of Indonesian. नमस्ते भाई और बहनों, बहुत अच्छा लगा सेंट मैरी आइलैंड में आके. आप लोग भी आइएगा. इवन मैं इस पूरे ब्लॉग में शायद से एज एन इंडोनेशियन में पोर्ट्रेट किया है ना? किया मुझे, बट आई एम अ प्योर इंडियन एंड आई एम अ बेंगली. तो সবাই বেঙ্গলি বন্ধুদেরকে আমি জানাই যে
ತುಂಬಾ ಧನ್ಯವಾದ. ನನ್ನ ಯೂಟ್ಯೂಬ್ ಚಾನಲ್ ಉಡುಪಿಯ ಇನ್ನಷ್ಟು ವಿಶೇಷವಾದ ಉಡುಪಿಯ ಲೋಕಲ್ ಎಲ್ಲ ನಾನು ತೋರಿಸ್ಲಿಕ್ಕಿದ್ದೇನೆ. ಈ ಲೋಕಲ್ ಹುಡುಗ ಉಡುಪಿ ನಿಮಗೆ ಇಡೀ ನನ್ನ ಬ್ಲಾಗಿನ ಮುಖೇನ ತಿರುಗಿಸ್ತೇನೆ. ಹಾಗೆ ಉಡುಪಿಗೆ ಬಂದ್ರೆ ತಪ್ಪದೆ ಎಲ್ಲ ಪ್ಲೇಸನ್ನು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ.